ಭಾರತ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಯಾರಾದರೂ ಪ್ರಪ್ರಥಮವಾಗಿ ಹೋರಾಡ್ತಾರೆ ದೇಶದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಕಿತ್ತೂರು ಚೆನ್ನಮ್ಮ. ಅವರು ನಮ್ಮೆಲ್ಲರನ್ನ ಬಿಟ್ಟು ಫಾಸಿಯಾಗಿ 180 ವರ್ಷ ಈಗಾಗಲೇ ಕಳೆದು. ಅವರ ಯಾವತ್ತವರು ನಾನು ನಂದು ತಂದೆ ತಾಯಿ ಬಂಧು ಬಳಗ ಹೆಂಡತಿ ಮಕ್ಕಳಂದರೆ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂಥ ಪ್ರಪ್ರಥಮ ಪುರುಷ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ನಾನಿವತ್ತು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಸಂಗೊಳ್ಳಿ ರಾಯಣ್ಣ ಹೆಸರಿಟ್ಕೊಂಡು ಅವರ ಒಂದು ಸಮಾಧಿಗೆ ಅಭಿಷೇಕ ಮಾಡಿ ಕೆಲಸನ ಮಾಡ್ತೀನಿ. ಮಾಡಿ ಇವತ್ತು ನಾನು ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಜೊತೆಗೆ 11 ವರ್ಷದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ 25 ಶಾಖೆಗಳ ಬ್ಯಾಂಕನ್ನು ಮಾಡಿ ಇವತ್ತು ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಕಷ್ಟದಲ್ಲಿರೋರಿಗೆ ಬಡವರಿಗೆ ಸಾಲ ಸೌಲಭ್ಯ ಕೊಟ್ಟು ಇವತ್ತು ನಾವು ಯಶಸ್ವಿಯಾಗಿ ಅವರ ಕುಟುಂಬ ನಡೆಸತಕ್ಕಂಥ ಈ ಸಂಸ್ಥೆ ಮಾಡ್ತಾ ಇದೆ. ಜೊತೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಮಾಡಬೇಕಂತ 15 ವರ್ಷದಿಂದ ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಆ ಯೋಗ ಇವತ್ತು ಬಂದಿದೆ. ರಾಯಣ್ಣನ ತತ್ವ ಸಿದ್ಧಾಂತ ದೇಶಾಭಿಮಾನ ಇವತ್ತಿನ ಯುವ ಪೀಳಿಗೆಗೆ ಮಾದರಿಯಾಗಲಿ, ದೇಶಾಭಿಮಾನ ಮರಿಬಾರ್ದು, ಇವತ್ತಿನ ಯುವ ಪೀಳಿಗೆಗೆ ಅದು ಮಾದರಿ ಆಗಲ್ಲ ಅಂತ ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ. ಸರ್, ಉಡುಗೆ ತೊಡುಗೆಗಳು ಯಾಕಂದರೆ ಈಗಿನ ಕಾಲದಲ್ಲಿ ತುಂಬ ಕಷ್ಟ ಇರುತ್ತೆ, ಆಮೇಲೆ ಅದನ್ನು ಹೊಂದಿಸ್ಕೊಳ್ಳೋದು ಭಾಳ ಕಷ್ಟ ಇರುತ್ತೆ. ಅದು ಪ್ರಿಪ್ರೇಷನ್ ಏನು ನಡೀತಾ ಇದೆ? ಅದನ್ನು ಆ ಕಾಲದಲ್ಲಿ ಯಾವ ರೀತಿ ಉಡುಗೆ ತೊಡುಗೆ ಬಟ್ಟೆ ಬರೆ ಇದ್ದು ಅದೇ ಥರನೇ ಇವತ್ತು ಆಲ್ರೆಡಿ ಹಳ್ಳಿಯಲ್ಲಿ ಈ ಜಾನಪದ ಸೊಗಡಿರ್ಬೋದು, ಜೊತೆ ಹಳ್ಳಿ ಹೆಣ್ಮಕ್ಳು ಯಾವ ರೀತಿ ಬಟ್ಟೆ ತೊಡ್ತಿದ್ರು, ರಾಯಣ್ಣ ಯಾವ ರೀತಿ ಬಟ್ಟೆ ತೊಡ್ತಿದ್ದ, ಚೆನ್ನಮ್ಮಾಜಿ ಯಾವ ರೀತಿ ಬಟ್ಟೆ ಹಾಕ್ತಿದ್ರು, ಆ ಅರಮನೆ ಆ ಸೊಗಡನ್ನು ನಾವು ಇವತ್ತು ಜನರ ಮುಂದೆ ಇಡ್ತಾ ಇದ್ದೀವಿ. ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಇದ್ದಾರೆ, ಆ ಪ್ರಕಾರ ಮಾಡ್ತಾ ಇದ್ದಾರೆ. ಆರ್ಟ್ ಡೈರೆಕ್ಟರ್ ಇದ್ದಾರೆ, ಆರ್ಟ್ ಡೈರೆಕ್ಟ್ರು ಆ ಹಿಸ್ಟಾರಿಕಲ್ ಆ ವೇಳೆಯಲ್ಲಿ ಏನಿತ್ತು ಆ ರೇಂಜಲ್ಲಿ ಅವರು ಕೂಡ ಎಲ್ಲ ಹೊಂದ್ಸ್ಕೊತಾ ಇದ್ದಾರೆ. ಅದೇ ಥರ ಕಥೆ ಸಂಭಾಷಣೆನ ಕೇಶವಾರತಿ ಮಾಡಿದ್ದಾರೆ. ಆ ಪ್ರಕಾರ ನೋಡಿಕೊಂಡು ಡೈರೆಕ್ಟರ್ ಯಾವ ರೀತಿ ಸಿನಿಮಾ ತೆಗಿಬೇಕು ಅವರು ತಯಾರಿ ಮಾಡ್ತಾ ಇದ್ದಾರೆ ಅಷ್ಟೇ. ಲೊಕೇಶನ್ನು ಆಲ್ಮೋಸ್ಟ್ ಅಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಗೋಕಾಕ್ ತಾಲೂಕು, ಖಾನಾಪುರ ತಾಲೂಕು, ಬೈಲಹೊಂಗಲ ತಾಲೂಕು, ಆಮೇಲೆ ಆಲ್ಮೋಸ್ಟ್ ಅಲ್ಲಿ ಬೆಳಗಾವಿ ಡಿಸ್ಟಿಕಲ್ಲಿ 50% ಶೂಟಿಂಗ್ ಮಾಡ್ತಾ ಇದ್ವಿ. ಜೊತೆಗೆ ಈ ಕೋಟೆ ಹಾಗೂ ಯುದ್ಧದ ರಣಭೂಮಿಯನ್ನು ನಾವು ನಮ್ಮ ಬೆಳಗಾಮಲ್ಲಿ ಸಿಗಲ್ಲ, ಅಷ್ಟೊಂದು ಆನೆಗಳು ಕುದುರೆಗಳು ಸಿಗಲ್ಲ ಅಂದ್ಕೊಂಡು ನಾವು ಈ ಜೈಪುರ ಹಾಗೂ ರಾಜಸ್ಥಾನದಲ್ಲಿ ನಾವು ಆ ಕೋಟೆ ಸೀನ್ಗಳನ್ನು, ಕೆಲವೊಂದು ಹಾಡಿನ ಸನ್ನಿವೇಶ, ಕೆಲವೊಂದು ಸೀನ್ಗಳನ್ನು, ಜೊತೆಗೆ ಯುದ್ಧದ ರಣಭೂಮಿಯನ್ನು ನಾವು 500 ಅವರು ಕಡೆಯಿಂದ ಬ್ರಿಟಿಷ್ ಹಣ 500 ನಮ್ಮ ಕಡೆಯಿಂದ ಯುದ್ಧ ಸೀನ್ ಅಲ್ಲಿ ಮಾಡ್ತಾ ಇದ್ವಿ. ಸರ್ ಹತ್ರ ಬನ್ನಿ, ಪ್ರೊಡ್ಯೂಸರ್ ಸರ್ ಚೇಂಜ್ ಮಾಡ್ಕೊಳ್ಳಿ. ಹಲೋ ಸರ್. ಸರ್ ಆಕ್ಚುಲಿ ಅದು ಎಲ್ಲರಿಗೂ ಸಿಗಲ್ಲ ಸರ್. ಈಗ ನಾವು ಆಫೀಸ್ ತೊಗೊಂಡೋಗಿ ಬಂದು ಅದನ್ನ ಕ್ಲೀನಾಗಿ ತೊಗೊಂಡು ಪ್ರಿಪ್ರೇಷನ್ ಅಂತ ಹೇಳಿದಾಗ ಒಂದು ಐತಿಹಾಸಿಕ ಚಿತ್ರ ಅಂದಾಗ ಚಿತ್ರ ಮಾಡೋದಕ್ಕೆ ಸಾಕಷ್ಟು ಶಕ್ತಿ ಬೇಕು. ಆ ಶಕ್ತಿಯನ್ನು ಕೊಡೋಕ್ಕೆ ನಮ್ಮ ಆನಂದ್ ಅಬ್ಗೋಳ್, ನಮ್ಮ ನಿರ್ಮಾಪಕರು ಅವರೇ ಈ ಚಿತ್ರದ ಶಕ್ತಿ. ನಮ್ಮ ಕೇಶವಾದಿತ್ಯ ಅಂತ ನಮ್ಮ ರೈಟರು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಅವರು ಆನಂದ್ ಅಬ್ಗೋಳ್ ಮತ್ತು ಕೇಶವಾದಿತ್ಯನೇ ಈ ಚಿತ್ರದ ಶಕ್ತಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಪ್ರಿಪರೇಷನ್ ಅಂತ ಹೇಳಿದಾಗ ಈ ಚಿತ್ರವನ್ನು ನಾವು ಮಾಡಬೇಕಂತ ಹೊರಟಾಗ ಒಂದು 7-8 ವರ್ಷದಿಂದ ಕೆಲಸ ಮಾಡೋದು ಯಾಕೆ ನನಗೆ ಆಗಲಿಲ್ಲ. ಯಾವುದೇ ಥರ ನಮ್ಮ ಕೇಶವಾದಿತ್ಯ ಸಿನಿಮಾ ಮಾಡಬೇಕಾದ್ರೆ ನಾವು ಮಾಡಿದ ಕಥೆಯನ್ನು ಜೊತೆಯಲ್ಲಿ ಸೇರಿ ಒಂದು ದೊಡ್ಡ ಪ್ರಿಪರೇಷನ್ ಮಾಡಿ
ಸುಮಾರು ಅವರು 9 ವರ್ಷದಿಂದ ಅವರು ವರ್ಕ್ ಮಾಡಿದ್ದಾರೆ. ನಾವು 6-7 ವರ್ಷದಿಂದ ನಾವು ಜೊತೆಗೆ ಸಾಕಷ್ಟು ಪ್ರಿಪ್ರೇಷನ್ ನಾವು ಮಾಡಿ ಸ್ಕ್ರಿಪ್ಟ್ ವೈಸ್ ಏನಾಗ್ತದೆ ಅಂದರೆ ಒಂದು ಹಿಸ್ಟಾರಿಕಲ್ ಸಿನಿಮಾ ಮಾಡಬೇಕು ಅಂತ ಹೋದಾಗ ವೇಸ್ಟೇಜ್ ಜಾಸ್ತಿ ಇರ್ತದೆ. ಸೊ ನಾವು ಕೇಶವ ಅವರು ನಾವೆಲ್ಲ ಕೂತಾಗ ಏನು ಅಂದರೆ ವೇಸ್ಟೇಜ್ನ ಎಲ್ಲಿ ಕಮ್ಮಿ ಮಾಡೋದು, ಯಾಕೆ ಕಮ್ಮಿ ಮಾಡಬೇಕು ಅನ್ನೋದನ್ನು ಅದು ಅಂದ್ಕೊಂಡು ಆಮೇಲೆ ಸಿನಿಮಾಕ್ಕೆ ಯಾವುದೇ ರೀತಿಯಾದ ಧಕ್ಕೆಯಿಂದ ಬರಬಾರ್ದು. ಸೊ ಆ ಪ್ರಿಪ್ರೇಷನ್ ಇದೆಲ್ಲ ಭಾಳ ಇಂಪಾರ್ಟೆಂಟ್. ಒಂದು ಶೂಟಿಂಗ್ ಡೇಸ್ ಆಗಿರ್ಬೋದು, ಸೆಟ್ ವರ್ಕ್ ಆಗಿರ್ಬೋದು, ಕ್ಯಾಸ್ಟಿಂಗ್ ಅಂತ ನಾವೇನು ಅದಾಗಿರ್ಬೋದು, ಒಂದು ಎಕ್ವಿಪ್ಮೆಂಟ್ಸ್ ಬಗ್ಗೆ ಆಗಿರ್ಬೋದು, ಒಂದು ಕತ್ತಿ ಗುರಾಣೆ ಆಗಿರ್ಬೋದು, ಒಂದು ಗನ್ನಿನ ಬಗ್ಗೆ ಆಗಿರ್ಬೋದು, ಆರ್ನಮೆಂಟ್ಸ್ ಆಗಿರ್ಬೋದು, ಆರ್ಮ್ಸ್ ಆಗಿರ್ಬೋದು, ಆಮ್ಯುನೇಷನ್ ಆಗಿರ್ಬೋದು. ಸೊ ಎಲ್ಲವನ್ನು ಆರ್ಟ್ ಡೈರೆಕ್ಟ್ರು, ಕ್ಯಾಮ್ರಾಮನ್, ನಾವು ಕಾಸ್ಟ್ಯೂಮರು ಎಲ್ಲರೂ ಹೆಚ್ಚು ಕಮ್ಮಿ ಈಗಾಗಲೇ ಎಲ್ಲರೂ ಟೀಮನ್ನು ಸೇರಿಸ್ಕೊಂಡು ಒಂದು ವರ್ಷದಿಂದ ನಾವು ಆ ಬೇರೆ ಟೀಮ್ಗಳನ್ನು ಸೇರಿಸ್ಕೊಂಡು ಮಾಡ್ತಿದ್ದೀವಿ, ಪ್ರಿಪ್ರೇಷನ್ ಮಾಡಿದ್ದೀವಿ. ಲೊಕೇಶನನ್ನು ಆಗಲೇ 8-9 ತಿಂಗಳಿಂದ ಲೊಕೇಶನ್ನ ನೋಡಿ ಫೈನಲೈಸ್ ಮಾಡಿದ್ವಿ ನಾವು. ಬೆಳಗಾಂ, ಗೋಕಾಕ್, ಬೆಳಗಾಂ ಜಿಲ್ಲೆ ಸುತ್ತಮುತ್ತ ಮಾಡ್ತಕ್ಕಂಥ ರಾಯಣ್ಣ ಓಡಾಡಿದ ಕೆಲವು ಸ್ಥಳಗಳಲ್ಲಿ ಅಥೆಂಟಿಕ್ಕಾಗಿ ರಾಯಣ್ಣ ಎಲ್ಲಿ ಓಡಾಡಿದ್ರು ಆ ಜಾಗದಲ್ಲೂ ನಾವು ಮಾಡಬೇಕು ಅಂತ ಹೊಟ್ಟಿದ್ವಿ ನಾವು. ಜೈಪುರಲ್ಲಿ ಯಾಕೆ ಅಂತಂದರೆ ಕೇಳಬೇಕು, ಯಾಕಂತಂದರೆ ಜೈಪುರ ಬಂದಾಗ ನಮಗೆ ಕುದುರೆಗಳು ಬೇಕಾಗುತ್ತೆ, ಆನೆ ಬೇಕಾಗುತ್ತೆ. ನಮಗೆ ಸಾಕಷ್ಟು ಒಂದು 600-700 ಕುದುರೆಗಳು ಬೇಕು, ಆನೆಗಳು ಬೇಕು. ಅದು ನಮಗೆ ಕರ್ನಾಟಕದಲ್ಲಿ ಕಷ್ಟ, ಕಷ್ಟ ಆದ್ದರಿಂದ ಒಂದು ವಾರ ಎಪಿಸೋಡ್ ತೆಗೆಯಕ್ಕೆ ಆ ಥರ ವೈಡ್ ಏರಿಯಾ, ವೈಡ್ ಜಾಗ ಜೈಪುರಲ್ಲಿ. ಸೊ ಅದಕ್ಕೆ ನಮ್ಮ ಜೊತೆ ಇರ್ತಕ್ಕಂಥ ಒಂದು ದೊಡ್ಡ ಸಂಸಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸಂಗೊಳ್ಳಿ ರಾಯಣ್ಣ ಅಂತಂದಾಗ ಇತಿಹಾಸದ ಹಿಂದೆ ನಾವು ಹೋಗ್ಬೇಕಾಗಿ ಬರುತ್ತೆ. ಆ ಇತಿಹಾಸದ ಹಿಂದೆ ಹೋದಾಗ ರಾಯಣ್ಣ ಹೇಗಿದ್ರು, ಸಂಗೊಳ್ಳಿ ರಾಯಣ್ಣ ಹೇಗಿದ್ರು, ಅವರಿದ್ದಂಥ ಸ್ಟೇಚರ್ ಆಗಿರ್ಬೋದು, ಗೆಟಪ್ಸ್ ಆಗಿರ್ಬೋದು, ಅದನ್ನು ಒಂದು ನಮ್ಮ ಸಿನಿಮಾಕ್ಕೆ ಅಳವಡಿಸ್ಕೊಂಡು, ಅಂದರೆ ಅಲ್ಲಿಗೂ ಧಕ್ಕೆ ಬರೋದಿಲ್ಲ, ಕಮರ್ಷಿಯಲ್ ಆಗೂ ಇದ್ದು ಪ್ರತಿಯೊಂದು ಒಂದು ಪ್ಯಾರಲ್ ಆಗಿರತಕ್ಕಂಥದ್ದು ಒಂದು ಏನು ಬೇಕು ಅದು ಅಥೆಂಟಿಸಿಟಿಗೆ ಇನ್ನೂ ಭಾಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಗೆಟಪ್ ಬಂದಾಗ. ಸೊ ನಾವೊಂದು 20 ಗೆಟಪ್ಗಳನ್ನು ನಾವು ಲೈನ್ ಡ್ರಾಯಿಂಗ್ ಅಂತ ಏನು ಹೇಳ್ತೀವಿ, ಆ ಲೈನ್ ಡ್ರಾಯಿಂಗನ್ನು ನಾವು ಮಾಡಿದ್ವಿ. ನಾವು ಮಾಡಿಸಿ ಅದಕ್ಕೆ ಆಗ್ತಕ್ಕಂಥ ಕಾಸ್ಟ್ಯೂಮು, ಅದು ಪೇಟ ಆಗಿರ್ಬೋದು, ಒಂದು ಕವಚ ಆಗಿರ್ಬೋದು, ಎಲ್ಲವನ್ನು ನಾವು ಎಲ್ಲ ಬರ್ಸಿ ಅದು 20ರಿಂದ ಬಂದು ಅದು 15 ಆಗಿ 5 ಗೆಟಪ್ಗಳನ್ನು ನಾವು ಮಾಡಿದ್ವಿ. 5 ಗೆಟಪಲ್ಲಿ 2 ಫಿಲ್ಟ್ರ್ ಮಾಡಿ 3 ಗೆಟಪ್ಗಳನ್ನು ನಾವು ಮಾಡಿದ್ವಿ. ಅಂದರೆ ಅವ್ರ ವಿಗ್ಗಿನ ಇರ್ತಕ್ಕಂಥ ಗೆಟಪ್, ಅದು ಹೇರ್ಸು ಏನಾಗ್ತದೆ ಅಂದರೆ ಒನ್ಸ್ ನೀವು ಪೇಟ ಕಟ್ಟಿದಾಗ ಬೇರೆ ಥರ ಇರುತ್ತದೆ, ಪೇಟವನ್ನು ತೆಗೆದಾಗ ಬರೀ ಹೇರ್ಸ್ ಇದ್ದಾಗ ಹಾರ್ಸ್ ರೈಡಿಂಗ್ ಬರುವಾಗ ಅಲ್ಲಿರ್ತಕ್ಕಂಥ ಒಂದು ನಾವು ಇರ್ತಕ್ಕಂಥ ಕಂಪೋಸ್ ಮಾಡ್ತಕ್ಕಂಥ ಶಾರ್ಟ್ ಆಗಿರ್ಬೋದು, ಸ್ಲೋ ಮೋಷನಲ್ಲಿ ಬರೋದಾಗಿರ್ಬೋದು, ಫಾಸ್ಟಾಗಿ ಬರ್ತಕ್ಕಂಥದ್ದಾಗಿರ್ಬೋದು, ಹಲವಾರು ರೀತಿಯಾದ ಬಂದಾಗ ಹೇರ್ ಸ್ಟೈಲ್ ಆಗಿರ್ಬೋದು, ಲುಕ್ಸ್ಗೆಲ್ಲ ಮೀಸೆ ಆಗಿರ್ಬೋದು. ಇದಕ್ಕೆ ನಾವೆಲ್ಲ ಮಾಡಿದಾಗ 3 ಗೆಟಪ್ನಲ್ಲಿ ಮಾಡಿ 1 ಗೆಟಪ್ನ ನಾವು ಫೈನಲ್ ಮಾಡಿದ್ವಿ. ಅದನ್ನೇ ನೀವು ನೋಡ್ತಾ ಇದ್ದೀವಿ. ಅದನ್ನು ಮಾಡಿ ನಾವು ಫೋಟೋ ಸೆಷನ್ ಮಾಡಿದ್ವಿ. ನಾವು ಒಂದು 3 ದಿವಸ ಫೋಟೋ ಸೆಷನ್ ಮಾಡಿ ಆ ಫೋಟೋ ಸೆಷನ್ ಬಂದಂಥ ಅಕಸ್ಮಾತ್ ಏನಾರ ಮಿಸ್ಟೇಕ್ಸ್ ಇದೆಯಾ ಏನಿದೆ ಅಂತ ಅದು ಕರೆಕ್ಷನ್ ಮಾಡೋಕ್ಕೋಸ್ಕರ ನಾವು ಪ್ರಿಪ್ರೇಷನ್ ಆಗಿ ಒಂದು ಹೆಚ್ಚು ಕಮ್ಮಿ ಸುಮಾರು 3 ದಿವಸವನ್ನು ಫೋಟೋಸೆಷನ್ ಮಾಡಿದ್ವಿ. ಅದೇ ರೀತಿಯಾಗಿ ನಮ್ಮ ಬೇರೆ ಆರ್ಟಿಸ್ಟ್ ಶ್ರೀನಿವಾಸ ಮೂರ್ತಿ, ರಮೇಶ್ ಭಟ್ಟು, ದೊಡ್ಡಣ್ಣ, ಅವಿನಾಶ್, ಶಶಿಕುಮಾರ್ ಎಲ್ಲ ಪಾತ್ರಗಳ ಗೆಟಪ್ಗಳನ್ನು ನಾವು ವರ್ಕ್ಶಾಪ್ ಅಂತ ಒಂದು ಮಾಡಿದ್ವಿ. ನಾವು ಆ ವರ್ಕ್ಶಾಪಲ್ಲಿ ಎಲ್ಲ ಆರ್ಟಿಸ್ಟ್ಗಳನ್ನು ಕರೆದು ಎಲ್ಲರಿಗೂ ಗೆಟಪ್ಸನ್ನು ಹಾಕಿ ಅವರು ಡೈಲಾಗ್ ಹೇಳೋ ರೀತಿ, ಈ ರೀತಿ ಅವ್ರ ಗೆಟಪ್ ಬಗ್ಗೆ ನಡೆ ಎಲ್ಲವನ್ನು ಅವರಿಗೆ ನಾವು ಪ್ರಿಪರೇಷನನ್ನು ಮಾಡಿ ವರ್ಕ್ಶಾಪನ್ನು ಮಾಡಿದ್ದೀವಿ. ಜೊತೆಲಿರ್ತಕ್ಕಂಥ ಟೆಕ್ನಿಷಿಯನ್ಸ್ ಯಾವ ರೀತಿಯಾಗಿರಬೇಕು, ಯಾವ ರೀತಿ ಮಾಡಬೇಕು ಅಂತ ನಾವೆಲ್ಲ ಫಾರ್ಮೆಟಲ್ಲಿ ಪ್ರಿಪೇರ್ ಆಗಿದ್ದೀವಿ. ಪ್ರೊಡ್ಯೂಸರ್ ಆನಂದಪ್ಪಗಳಿಗೆ, ಡೈರೆಕ್ಟರ್ ನಾಗಣ್ಣ ಅವ್ರಿಗೆ, ಹಾಗೆಯೇ ಕೇಶವ್ ಅವ್ರಿಗೆ. ಯಾಕಂದರೆ ಈ ಪಾತ್ರಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡೋದು. ಯಾಕಂದರೆ ಸುಮಾರು ಸಿನಿಮಾ ಏನಾಗುತ್ತೆ ನಮ್ಮ ಹತ್ರ ಬಂದು ಕೇಳಿ ಆಮೇಲಿಂದ ಕತೆ ಮಾಡ್ತಾರೆ. ಕತೆ ಮಾಡಿದ್ಮೇಲೆ ದರ್ಶನ್ ಸೆಲೆಕ್ಟ್ ಮಾಡಿಬಿಟ್ಟು ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ಸ್ ಅಂತ. ಒಂದೇನಂತಂದರೆ ಅವಾಗ ಹೇಳ್ಬಿಟ್ಟೆ, ಆಯಿತು ಸರ್ ಮಾಡ್ತೀನಿ, ಖಂಡಿತ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ. ಆಮೇಲೆ ಸಾಯಂಕಾಲ ಬರ್ತೀನಿ, ಮಧ್ಯಾಹ್ನದಿಂದ ಸಾಯಂಕಾಲದವ್ರಿಗೆ ಯೋಚನೆ ಮಾಡ್ತೀನಿ, ಏನು ನೋಡಿದ್ರು ನನ್ನಲ್ಲಿ ಸಿನಿಮಾಗೋಕೆ ನಾನು ಮ್ಯಾಚ್ ಆಗ್ತೀನಿ ಅನ್ನೋದಕ್ಕೆ ಏನು ಅಂಶ ಇದೆ. 1-2-3 ಸಲ ನನ್ನನ್ನು ನಾನೇ ಕೇಳ್ಕೊಂಡಿದ್ದೀನಿ, ಓಕೆ ನಾನು ಮಾಡೋಕ್ಕಾಗತ್ತಾ, ಇಲ್ಲ ಯಾವ್ದಾದ್ರು ಒಂದೇನಾರು ಇರಬೇಕಲ್ಲ, ಇಲ್ಲ ನಾನು ಮಾಡಿರ್ಬೇಕು, ಇಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಇರಬೇಕು, ಇಲ್ಲ ನಾನು ಒಂದಷ್ಟು ಪೌರಾಣಿಕ ನಾಟಕಗಳಾದ್ರೂ ಮಾಡಿದ್ರು ನನಗೆ ಹೆಚ್ಚಿರೋದು. ಖಂಡಿತ ನಾವು ಮಾಡಿದಾಗೆಲ್ಲ ಸಾಮಾಜಿಕ ಆ್ಯಕ್ಚುಲಿ ನನಗೆ ಕಲ್ತಿದ್ದ ಕಡೆ ಆಗಲಿ ಎಲ್ಲೇ ಆಗಲಿ ಸಾಮಾಜಿಕ ನಾಟಕಗಳೇ ಜಾಸ್ತಿ ನಾವು ಮಾಡ್ತಿದ್ವಿ. ಪೌರಾಣಿಕ ನಾನು ಒಂದೂ ಮಾಡಿರಲಿಲ್ಲ. ಸೊ ಅವಾಗಲೇ ಅನ್ಕೊಳ್ತಾ ಇದ್ದೀವಿ ಸರಿ ಇದಕ್ಕೆ ಮಾಡೋಷ್ಟು ಪ್ರಿಪ್ರೇಷನ್ ಅದಕ್ಕೆ ಮಾಡಲೇಬೇಕಂತ ಗಿಟಾರ್ಸ್ಗಳು ಅಷ್ಟು ಚೆನ್ನಾಗಿ ಬಂದಿದೆ. ನಿಮ್ಗೆ ಏನು ಇಲ್ಲ, ಒಂದೇನಂದ್ರೆ ಗೆಟಪ್ ಹಾಕೊಂಡು ಹೆಚ್ಚು ಕಮ್ಮಿ ಅರ್ಧ ದಿನ ತನಕ ನನಗೆ ನಾನೇ ಕನ್ಸೋಲ್ ಮಾಡ್ಕೊಳ್ತಿದ್ದೆ, ಆಗುತ್ತಾ ಇಲ್ವಾ. ಯಾಕಂದ್ರೆ ಹಾಕಿದ ತಕ್ಷಣನೇ ಬರೋದಿಲ್ಲ ಯಾವುದನ್ನು.
ಒಂದಾಗ್ಬೋದು ವಿಗ್ ಆಗ್ಬೋದು, ಯಾಕಂದ್ರೆ ಆ ಥರದಕ್ಕೆ ಆ ಅಂಶಗಳೇ ಸೇರ್ಬೇಕು ಆ್ಯಕ್ಚುಲಿ. ಸೊ ಅದಷ್ಟು ರೆಡಿ ಆದಮೇಲೆ ಆಮೇಲೆ ನಾನು ಅವರು ನಾಗಣ್ಣ ಸರ್ ಹೇಳ್ತಾರೆ, ಸರ್ ಯಾವತ್ತು 3 ಗಂಟೆ 4 ಗಂಟೆ ಕಮ್ಮಿ ನಾನು ಎಲ್ಲೂ ಫೋಟೋ ಸೆಷನ್ ಮಾಡಿಲ್ಲ, 3 ದಿನ ಮಾಡ್ತಾ ಇದೀವಲ್ಲ. ಬಟ್ ನಾಗಣ್ಣ ಸರ್ ಆಗ್ಬೋದು, ಆನಂದ್ ಅಪ್ಪಗಳು ಆಗ್ಬೋದು, ನಾನು ಅದಕ್ಕೆ ಆನಂದ್ ಅಪ್ಪಗಳು ಅವ್ರಿಗೆ ಹೇಳ್ತಾ ಇದ್ದೆ, ಸರ್ ಏನು ಫೋಟೋ ಸೆಷನ್ಗೆ ಏನು ಈ ಒಂದು ಲ್ಯಾವಿಶ್ನೆಸ್ ತೋರಿಸಿದ್ದೀರಾ, ಇದನ್ನೇ ಸಿನಿಮಾಲೇ ಮಾಡ್ಬಿಟ್ಟು ಸರ್, ಅಷ್ಟೇ ಸಾಕು, ಇನ್ನೇನು ಎಕ್ಸ್ಟ್ರಾ ಇನ್ನೇನು ಬೇಡ ಅಂತ. ಸರ್ ಸಂಗೊಳ್ಳಿ ರಾಯಣ್ಣ ಅಂತ ತಕ್ಷಣ ಪ್ರತಿ ವರ್ಷ ಒಂದು ಯುದ್ಧ ಅಟ್ಮಾಸ್ಫಿಯರ್, ಒಂದು ಡೈಲಾಗು, ಇದೆಲ್ಲ ಸುಮಾರು ನಮಗೆ ಅದನ್ನೇ ಯಾವ ರೀತಿ ತಾಲೀಮು ಇಲ್ಲ ಅದನ್ನೇ ತಾನೇ ನಾನು ಹೇಳ್ತಾ ಇರೋದು, ಹೋಮ್ವರ್ಕ್ ಅಂತ. ಅದೇ ಯಾವ ರೀತಿ ಆಮೇಲೆ ಒಂದು ಸೋರ್ಟ್ ಫೈಟ್ ಅಂತ ಏನು ದೊಡ್ಡ ಇದಂತ ಆಕ್ಚುಲಿ ಆಡೋದ್ರಲ್ಲಿ ನೋಡಿದ್ವಿ, ಎಲ್ಲ ಕಡೆ ಕೇಳಿದ್ವಿ, ಯಾಕಂದ್ರೆ ಅದಕ್ಕೆ ಆದಂಥ ಕೆಲವು ಬಿಟ್ಗಳಿವೆ. ಅದನ್ನ ಮಾಸ್ಟರ್ಗೂ ಹೇಳ್ತಾ ಇದ್ದೆ, ನೀವೇನೋ ಥರ ಪ್ಲಾನ್ ಮಾಡಿದ್ರೆ ಫಸ್ಟೇನೆ ನಾಳೆ ಹೋಗ್ತೀವಿ ಅಂದ್ರೆ ಇವತ್ತೇ ನಂಗೆ ಸ್ವಲ್ಪ ಹೇಳಿ ಅದನ್ನ, ಯಾಕಂದ್ರೆ ಅಲ್ಲಿ ಅಷ್ಟು ಜನ ಆರ್ಟಿಸ್ಟು ಅಷ್ಟೆಲ್ಲ ಇಟ್ಕೊಂಡು ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಏನೇನು ಬೇಕು ಅದನ್ನು ಮೊದಲೇ ಮಾಡ್ಕೊಳ್ಳೋಣ. ಡೈರೆಕ್ಟರ್ ಇನ್ನೊಂದು ಇದು ಕತೆ ಬಗ್ಗೆ ಸ್ವಲ್ಪ ನೀವು ಸ್ಟಡಿ ಮಾಡಿದ್ದು ಇಲ್ಲ, ನಾನು ಏನಂದ್ರೆ ಅವರು ಸಿನಿಮಾ ಮಾಡ್ತೀವಿ ಅಂತೇಳಿ ಅವ್ರು ಸಾಯಂಕಾಲ ಕಮಿಟ್ಮೆಂಟ್ ಅಂತ ಆದಮೇಲೆ ಕತೆಗಳು ತರಿಸ್ಕೊಂಡು ಅವ್ರದ್ದು ಅವರೇ ಕೊಟ್ಟಿದ್ರು ನನಗೆ 2 ಬುಕ್ ಓದಿ ಸರ್, ಇದು ಅವ್ನು ಹಿಂಗೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ರಾಯಣ್ಣ ಹೆಂಗಿದ್ರು, ಏನು ಮಾಡ್ತಾ ಇದ್ರು, ಯಾವ ಥರ ಅವ್ರು ಇದು ಮಾಡ್ತಿದ್ರು. ಅವ್ರು ಆ್ಯಕ್ಚುಲಿ ಬಾಯಲ್ಲಿ ಕತ್ತಿ ಹಿಡ್ಕೊಂಡೇ ಈಜ್ತಾ ಇದ್ದಂತೆ, ಅದನ್ನ ಯಾವತ್ತೂ ಕೆಳಗಡೆ ಇಟ್ಟಿರೋಲ್ಲ. ಯಾವಾಗ ಅವರು ಬ್ರಿಟಿಷರ್ ಕೈಗೆ ಸಿಗಾಕೊಳ್ತಾರೆ ಅವತ್ತು ಆ್ಯಕ್ಚುಲಿ ಇನ್ನೊಬ್ರ ಕೈ ಕೊಟ್ಟಿರ್ತಾರೆ ಇಟ್ಕೊಂಡಿರೋ, ಅಂದರೆ ಅವ್ರು ಕೊಡ್ತಾರಲ್ಲ ಅವ್ರು ಈಸ್ಕೊಳ್ತಾರೆ, ಇಲ್ಲ ಕೊಡು ನೀನು ಯಾಕೆ ಈಜ್ತಾ ಇದೆಯಾ, ನಮಗೆ ಸ್ನಾನ ಮಾಡ್ಕೊಂಬ, ಆವಾಗಲೇ ಅವ್ರು ಹಿಡಿಯೋದು. ಸೊ ಅದು ದೇವತೆ ಕೊಟ್ಟಿರೋದು ಅವ್ರಿಗೆ ಅಂತೇಳಿ ಒಂದು ವಾಡಿಕೆನೂ ಇದೆ ಅಲ್ಲಿ. ಈಗ ಅದಕ್ಕೆ ಆಲ್ಮೋಸ್ಟ್ ಆಲ್ ಅವ್ರದ್ದು ಎಲ್ಲೆಲ್ಲಿ ಇದಿತ್ತು ಅಲ್ಲೇನೇ ಶೂಟಿಂಗ್ ಮಾಡ್ತಾರೆ. ಭಾಳನೇ ಖುಷಿಯಾದಂಥ ವಿಷಯ, ಯಾಕಂದರೆ ಒಂದೇ ಸಿನಿಮಾ ನಾನು ಅವ್ರ ಜೊತೆ ಮಾಡಿದ್ದು, ಈ ಬಂದು ನಾವು ಮಾಡಿದ್ದೆ ಫುಲ್ ಫ್ಲೆಜ್ ಅವ್ರ ಜೊತೆ ಮಾಡ್ತಾ ಇದ್ದೀನಿ. ಆಮೇಲೆ ಕನ್ನಡ ಇಂಡಸ್ಟ್ರಿ ಅಷ್ಟು ಜನ ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ ಎಲ್ಲರೂ ಪ್ರತಿಯೊಬ್ಬರಿಗೂ ಕೆಲಸ ಇದೆ, ಪ್ರತಿಯೊಂದು ಟೆಕ್ನಿಷಿಯನಿಂದ ಹಿಡಿದು ಪ್ರತಿಯೊಬ್ಬರಿಗೂ. ಯಾಕಂದರೆ ಸುಮ್ಮನೆ ಒಂದು 5 ಜನ ಟೆಕ್ನಿಷಿಯನ್ಗಳು, ಓಕೆ, ಒಂದು 5 ಜನ ಮೇಕಪ್ ಅವರು, 5 ಜನ ಕಾಸ್ಟ್ಯೂಮರ್, ಹಂಗಲ್ಲ ಎಲ್ಲ 50 ಜನದ ಮೇಲೇ ಮಾತಾಡ್ಬೇಕಿದ್ರೆ. ಸರ್ ಅದ್ರಲ್ಲಿ ಯಾವ್ದೋ ಒಂದು ವೀರಾವೇಶದ ಒಂದು ಡೈಲಾಗ್ ಹೇಳ್ಬೋದಾ ಸರ್? ಇನ್ನೂ ನಾನು ಅಷ್ಟು ಇದನ್ನ ಮಾಡ್ಕೊಳ್ಳಿಲ್ಲ, ಖಂಡಿತ ನಿಮ್ಗೆ. ಆಮೇಲೆ ಈಗ ಏನಾಗುತ್ತೆ, ಅಲ್ಲಿ ನೋಡೋ ದರ್ಶನ್ ಬೇರೆ, ಇಲ್ಲಿ ನೋಡ್ತಾರೆ ದರ್ಶನ್, ಇದನ್ನ ಹೇಳ್ಬೇಕಾದ್ರೆ ಅದು ಹಂಗೆ ಇರ್ಬೇಕಾದ್ರೆ ಆ್ಯಕ್ಚುಲಿ ಖಂಡಿತ ನಿಮ್ಗೆ ಯಾವುದೇ ಥರದ್ದು ಏನಂತಾರೆ ಇಲ್ಲ, ದರ್ಶನ್ಗೆ ತಿನ್ಯಾರು ಮಾಡಿದ್ರೆ ಚೆನ್ನಾಗಿರೋದು ಆ ಭಾವನೆ ಬರ್ದಾರೆ ಖಂಡಿತ ಆ ಪಾತ್ರ ನಾನು ನಿರ್ವಹಿಸ್ತೀನಿ ಅಂತ ಹೇಳಿ. ಆನಂದ್ ಸರ್ ನೋಡಿ ಸರ್, ಓಕೆ ರೆಡಿ ಸರ್, ನೀವು ಕರೆಕ್ಟಾಗಿದೆ ಸರ್, ಇಬ್ಬರು ಪಕ್ಕ ಹಿಂದೆ ಬನ್ನಿ ಸರ್, Mike sir, Mike please. ಇನ್ನೆಯಿಂದ ಹೇಳ್ತಾನೆ ಇದೆ ಫೋಟೋ ಸೆಷನ್ ಅಲ್ಲಿ ಬೇರೆ ಹೇಳಿ ಅವ್ರು ಬೇರೆ ಇಲ್ಲ ಸೈಲೆಂಟ್